ಹಲೋ ಫ್ರೆಂಡ್ಸ್. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಉಪ್ಸಾರು ಪ್ರಿಪ್ರೇಷನ್. ಬನ್ನಿ ಉಪ್ಸಾರು ಪ್ರಿಪ್ರೇಷನ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಚಾಪ್ಡ್ ಬೀನ್ಸ್ ಆ್ಯಂಡ್ ಸಿಪ್ಪೆ ತೆಗ್ದಿರೋಂಥ ಆನಿಯನ್ಸ್ ಮತ್ತು ಕ್ಯಾರೆಟ್ ಎಲ್ಲ ಸೊ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಸೊ ನೋಡಿ ಚಾಪ್ ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ವಲ್ಪ ಹ್ಯಾಂಡ್ಸ್ ಪೇಯ್ನ್ ಆಗಿದೆ, ಸೊ ಎಲ್ಬೋ ಫ್ರ್ಯಾಕ್ಚರ್ ಆಗಿದೆ. ಸೊ ಅದಕ್ಕೆ ನಿಧಾನವಾಗಿ ಕಟ್ ಮಾಡಿಕೊಂಡು ನಾನೇ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಮುಂದಿನ ವೀಡಿಯೋಸಲ್ಲಿ ಅದು ಹಾಕ್ತೀನಿ, ಹಾಸ್ಪಿಟಲ್ಸ್ ವಿಸಿಟ್ ಬಗ್ಗೆ ಹಾಕ್ತೀನಿ. ಸೊ ನೋಡಿ ಆಲ್ಮೋಸ್ಟ್ ಆಲ್ ಉಪ್ಸಾರಿಗೆ ಎಲ್ಲ ಪೀಲ್ ಔಟ್ ಮಾಡಿ ಸೊ ಕಟ್ ಮಾಡಿ ಚಾಪರ್ ಬೋರ್ಡಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಬನ್ನಿ ಮಾಡೋಣ. ಸೊ ಚಾಪರ್ ಬೋರ್ಡಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಓವರಾಲ್ ಚಾಪ್ ಮಾಡಿರೋಂಥ ಪ್ರೋಸೆಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಮಾಡೋಣ. ಓಕೆ ಓಕೆ ಫೈನ್ ಫೈನ್ ಫ್ರೆಂಡ್ಸ್. ಇವಾಗ ಬನ್ನಿ ಕುಕ್ಕರಲ್ಲೆಲ್ಲ ತೊಳೆದಿಡೋಣ. ಸೊ ಬನ್ನಿ ಬನ್ನಿ ಬನ್ನಿ. ಸೊ ಕುಕ್ಕರಲ್ಲೆಲ್ಲ ಇದೆಲ್ಲ ಕಟ್ ಮಾಡಾದ್ಮೇಲೆ ಸೊ ಕುಕ್ಕರಲ್ಲಿ ಎಲ್ಲ ತರಕಾರಿನೆಲ್ಲ ತೊಳೆದು, ಸೊ ತೊಳೆಯೋ ಪಾರ್ಟ್ ನಾನು ವೀಡಿಯೋ ಮಾಡಿಲ್ಲ. ಸೊ ಒನ್ಸ್ ಫಾರ್ ಆಲ್ ತೊಳೆದು ಕಾಳು ಹಾಕಬೇಕು. ಹೆಸ್ರು ಕಾಳು ತೊಗೊಂಡಿದ್ದೀನಿ ಇಲ್ಲಿ ಹುರುಳಿಕಾಯಿ ಪಲ್ಯಕ್ಕೆ, ಬೀನ್ಸ್ ಪಲ್ಯಕ್ಕೆ ಹೆಸ್ರು ಕಾಳು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಹೆಸ್ರು ಕಾಳು, ಆ ಬೌಲಲ್ಲೇ 2 ಬೌಲ್ಸ್ ವಾಟರ್ ಹಾಕಬೇಕು. ಸೊ ಇದಕ್ಕೆ ಎಷ್ಟೇ ವಾಟರ್ ಹಾಕಿದ್ರೂ ಸೊ ಕಾಳುಗಳು ಮತ್ತು ತರಕಾರಿ ವಾಟರ್ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪನೇ ಸಾರು ಸಿಗುತ್ತೆ. ಸೊ ಸಾಕು ಅಂತ ಭಾವಿಸ್ತೀನಿ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಒಂದು ಮಿಕ್ಸ್ ಕೊಡೋಣ. ಒಂದು ಮಿಕ್ಸ್ ಕೊಟ್ಬಿಟ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ ಪುಡಿ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಸೊ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಕುಕ್ಕರ್ ವಿಷಲ್ಸ್ ತೆಗಿಯೋಣ. ಸೊ ಒನ್ಸ್ ಫಾರ್ ಆಲ್ ಸೊ ಹೈ ಫ್ಲೇಮಲ್ಲಿ ಹೀಟಿಗೆ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಫ್ಲೇಮು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಒನ್ಸ್ ಫಾರ್ ಆಲ್ ಪ್ರೆಷರ್ ಕುಕ್ ಆದಮೇಲೆ 3 ವಿಷಲ್ಸ್ ತೆಗಿಬೇಕು. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಕಂಟಿನ್ಯೂಯೇಷನ್ ಇದೆ. ಸೊ ಅಪ್ಲೋಡ್ ಮಾಡ್ತೀನಿ. ಈಗ ಉಪ್ಸಾರು ಖಾರಕ್ಕೆ ತೊಳೆದು ಇಟ್ಟಿದ್ದೀನಿ ಒನ್ಸ್ ಫಾರ್ ಆಲ್ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡಿ ಇದೆಲ್ಲ ಹಾಕಿದ್ದೀನಿ. ಸೊ ನೋಡಿ